Hello my dear students, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ನಾವು ಕಂಪ್ಲೀಟ್ಲಿ ಡಿಸ್ಕಸ್ ಮಾಡೋದು BCom ಪ್ಲಸ್ ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ. ಆಕ್ಚುಲಿ ನಾವು BCom ಜೊತೆ ಮಾಡಬೇಕಾ ಅಥವಾ ನಾವು ಸಪರೇಟ್ ಆಗಿ ಮಾಡಬೇಕಾ, ಮಾಡಿದ್ರೆ ಯಾವ ತರಹ ಬೆನಿಫಿಟ್ಸ್ ನಮಗೆ ಸಿಗುತ್ತೆ, ಯಾವ ತರ ನಮಗೆ ಟೈಮ್ ನಮಗೆ ಸೇವ್ ಆಗುತ್ತೆ, ನಾವು BCom ಮಾತ್ರ ಮಾಡಿದ್ರೆ ಯಾವ ತರ, CS ಮಾತ್ರ ಮಾಡಿದ್ರೆ ಯಾವ ತರ, ಅದೇ ರೀತಿಯಲ್ಲಿ BCom ಪ್ಲಸ್ ಕಂಪನಿ ಸೆಕ್ರೆಟರಿ ಮಾಡಿದ್ರೆ ಯಾವ ತರ, ಈ ಮೂರು ವಿಷಯದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ಮೂರು ಕಂಟೆಂಟ್ ಡಿಸ್ಕಸ್ ಮಾಡ್ತಿದ್ದೀವಿ. ಫಸ್ಟ್, ನೀವು BCom ಮಾತ್ರ ಮಾಡೋದಾದ್ರೆ ಯಾವ ತರ, ಈ BCom ಅಂತ ಹೇಳೋದು ಬ್ಯಾಚುಲರ್ ಆಫ್ ಕಾಮರ್ಸ್, ನೀವು ಇದರ ಜೊತೆ ಬೇರೆ ಯಾವುದು ಬೇಕಾದ್ರೂ ಮಾಡ್ಬೋದು. ಐ ಆಮ್ ಜಸ್ಟ್ ಟೇಕಿಂಗ್ ಇಟ್ ಆಸ್ ಎ ಡಿಗ್ರಿ ಅಂಡ್ ಪ್ಲಸ್ BCom ಪ್ಲಸ್ CS. ನೆಕ್ಸ್ಟ್ ಒನ್ CS ಪ್ಲಸ್ BCom. ಸರ್ ಅದಕ್ಕೇನು ಸರ್ ಡಿಫರೆನ್ಸ್ ಇದೆಯಾ? ಖಂಡಿತ ಡಿಫರೆನ್ಸ್ ಇದೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡುವ. ಇದರಲ್ಲಿ BCom ಮಾತ್ರ ಅಂತ ಹೇಳಿದ್ರೆ ನೀವು ಒಂದು 3 years ಅಥವಾ 4 years ನೀವು ಡಿಗ್ರಿ ಮಾಡ್ತೀರಾ, 3 years ಡಿಗ್ರಿ ಮಾಡ್ತೀರಾ, ಯಾವುದೇ ರೀತಿಯಲ್ಲಿ ನೀವು ಸ್ಪೆಷಲ್ ಯಾವುದೇ ಸ್ಕಿಲ್ ನೀವು ತಗೊಳ್ತಾ ಇಲ್ಲ. 3 ವರ್ಷದ ನಂತರ ನೀವು ಒಂದು ಇಂಟರ್ವ್ಯೂಗೆಲ್ಲ ಹೋಗಿ ನಿಮಗೆ ಜಾಬ್ ಸಿಗುವಾಗ ಇನ್ ದ್ಯಾಟ್ ಸಿನಾರಿಯೋ ಯು ಮೇ ಗೆಟ್ 12,000 ಪರ್ ಮಂತ್. ಇದು ಬೇಸಿಕ್ ಯಾವುದೇ ಕ್ವಾಲಿಟಿ ಇಲ್ಲದೆ ನಾವು BCom ಮಾತ್ರ ಇಟ್ಕೊಂಡು, ಅದು ನೀವು ಕನ್ನಡ ಮೀಡಿಯಂ ಹೋಗ್ಲಿ ಅಥವಾ ಇಂಗ್ಲಿಷ್ ಮೀಡಿಯಂ ಅಥವಾ ಯಾವುದೇ ಮೀಡಿಯಂ ಹೋಗ್ಲಿ, ನೀವು ಬರುವಾಗ ನಿಮಗೆ ಇಷ್ಟೇ ಸಿಗುತ್ತೆ. ಅದು ಲಾಟ್ ಆಫ್ ಕಾಂಪಿಟೇಷನ್ ಇರುತ್ತೆ. ನೀವಿಲ್ಲಿ ಜಸ್ಟ್ ಪಾಸ್ ಆದ್ರೂ, ನೀವು ಸಪ್ಲಿ ಮಾಡ್ಕೊಂಡು ನೀವು ಪಾಸ್ ಆದ್ರೂ, ನೀವು ರ್ಯಾಂಕ್ ತೆಗೆದ್ರು ಸಂಬಳದಲ್ಲಿ ಹೆಚ್ಚು ಕಮ್ಮಿ ಬರಲ್ಲ. ಅದೇ ರೀತಿಯಲ್ಲಿ ನಾವು BCom ಪ್ಲಸ್ CS. ಸೊ ವಾಟ್ ಈಸ್ ಆಕ್ಚುಯಲ್ ಡಿಫರೆನ್ಸ್ ಬಿಟ್ವೀನ್ BCom ಮತ್ತೆ CS ಅಂದ್ರೆ ಏನು, CS ಮತ್ತೆ BCom ಅಂದ್ರೆ ಏನು? ಸರಿ, ಕಂಪನಿ ಸೆಕ್ರೆಟರಿಯ ಬಗ್ಗೆ ಆಲ್ರೆಡಿ ನಾವೊಂದು ವಿಡಿಯೋ ಮಾಡಿದ್ದೀವಿ. ಸೊ ಈ ವಿಡಿಯೋದ ನಾನು ಕಂಪ್ಲೀಟ್ ಆಗಿ ಕಂಪನಿ ಸೆಕ್ರೆಟರಿ ಕೋರ್ಸ್ ಅಂದ್ರೆ ಏನು, ಎಷ್ಟು ಸ್ಟೆಪ್ಸ್ ಇದೆ, ಎಷ್ಟು ಸ್ಯಾಲರಿ ಸಿಗುತ್ತೆ, ಇದರ ಬಗ್ಗೆ ನಾನು ಏನೂ ಮಾತಾಡಲ್ಲ. ಜಸ್ಟ್ BCom ಪ್ಲಸ್ CS ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ. ಸೊ ನಿಮಗೆ ಇನ್ನೂ ಹೆಚ್ಚಾಗಿ ನಿಮಗೆ ಕಂಪನಿ ಸೆಕ್ರೆಟರಿ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನಾವು 1, 2, 3 ವಿಡಿಯೋಸ್ ಇದೇ ಚಾನಲ್ ಅಲ್ಲಿ ಮಾಡಿದ್ದೀವಿ. ಸೊ ನಿಮಗೆ ಚಾನಲ್ ವಿಸಿಟ್ ಮಾಡಬಹುದು. ಕಂಪನಿ ಸೆಕ್ರೆಟರಿ ಅಂತ ಹೇಳುವ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನಿಮ್ಗೆ ಸ್ವಲ್ಪ ಕ್ಲಾಸಸ್ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಅದರ ಎಂಟೈರ್ ಡೀಟೇಲ್ಸ್ ನಾವು ಕೊಟ್ಟಿದ್ದೀವಿ. ಏನ್ ಡೌಟ್ ಇದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು. ಕ್ಲಿಯರ್? ಸೊ ನಮಗೆ ಮುಂದುವರಿಸುವ. BCom ಪ್ಲಸ್ CS ಅಂತ ಹೇಳುವಾಗ BCom ನಾನಿಲ್ಲಿ ಹೇಳೋದು ಇಟ್ ಈಸ್ ರೆಗ್ಯುಲರ್ BCom. ರೆಗ್ಯುಲರ್ BCom ಅಂತ ಹೇಳಿದ್ರೆ ನೀವು ಕಾಲೇಜಿಗೆ ಹೋಗಿ 9 to 4 ಅಥವಾ 10 to 5 ಕಾಲೇಜಿಗೆ ಹೋಗಿ ನೀವು ಕಲ್ತು ಅಲ್ಲಿ ಎಕ್ಸಾಮಿನೇಷನ್ ಬರೆದು ಡೈರೆಕ್ಟ್ ಆಗಿ ಎಲ್ಲ ನೀವು ಬರೀತೀರಾ. CS ನೀವು ರೆಗ್ಯುಲರ್ ಆಗಿ ಬರಲಿಕ್ಕೆ ನಿಮಗೆ ಚಾನ್ಸ್ ಸಿಗಲ್ಲ. ಯಾಕಂತ ಹೇಳಿದ್ರೆ ನೀವು ಮಾರ್ನಿಂಗ್ ಟೈಮ್ ಫುಲ್ ಕ್ಲಾಸಲ್ಲಿ ಇರ್ತೀರಾ. CS ನೀವು ಆನ್ಲೈನ್ ಅಲ್ಲಿ ಮಾಡ್ತೀರಾ. ಆನ್ಲೈನ್ ಅಂತ ಹೇಳಿದ್ರೆ ನೀವು ಜಸ್ಟ್ ಏನು ನಿಮಗೆ ಟೈಮ್ ಸಿಗುವಾಗ, ಇಟ್ ಮೀನ್ಸ್ ಸೆಕೆಂಡರಿ ನೀವೇನು ಕ್ಲಾಸಸ್ ಎಲ್ಲ ತಗೊಂಡು ನೀವು ಬರೀತೀರಾ. ಇಟ್ ಮೀನ್ಸ್ ನಿಮ್ದು BCom ಇದೆಲ್ಲ ಆದ್ಮೇಲೆ ನೀವು CS ಮಾಡ್ತೀರಾ. ಸೊ ನಾವ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಡಿಫರೆನ್ಸ್. CS ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಇಟ್ ಇಸ್ ಒನ್ ಆಫ್ ದ ಡಿಫಿಕಲ್ಟ್ ಎಕ್ಸಾಮಿನೇಷನ್. ನೀವು CA ಯಾವ ತರ ಬರೀತೀರೋ, ನಾವು ಲಾಸ್ಟ್ ಟೈಮ್ CA ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವಿಲ್ಲಿ CS ಅಂತ ಡಿಫಿಕಲ್ಟ್ ಎಕ್ಸಾಮಿನೇಷನ್ 3 ಲೆವೆಲ್ ಇದೆ. ನಾವು ಸುಮ್ಮನೆ ಕುತ್ಕೊಂಡ್ರೆ ಪಾಸ್ ಆಗಲ್ಲ, ಒಳ್ಳೆ ರೀತಿಯಲ್ಲಿ ಕಲಿಬೇಕು, ಕಲ್ತ್ರೆ ಮಾತ್ರ ನಾವು ಪಾಸ್ ಆಗ್ತೀವಿ. ಸೊ ಈ ತರದ ಕಾನ್ಸೆಪ್ಟ್ ಇಟ್ರೆ CS ನಾವು ಫಸ್ಟ್ ಲೆವೆಲ್ ಇದೆ, CSEET ಅಂತ ಫಸ್ಟ್ ಲೆವೆಲ್. ಓಕೆ, ನೀವು ಅದು ಕ್ಲಿಯರ್ ಮಾಡ್ತೀರಾ, ಯಾಕಂತ ಹೇಳಿದ್ರೆ ಇಟ್ ಈಸ್ ವೆರಿ ಸಿಂಪಲ್ ಎಕ್ಸಾಮಿನೇಷನ್. ಆದರೆ ಮುಂದಕ್ಕೆ ಹೋಗುವ ತರ ನಿಮಗೆ ಅದು ಡಿಫಿಕಲ್ಟ್ ಆಗುತ್ತೆ, ನಿಮಗೆ ಎರಡು ಮ್ಯಾನೇಜ್ ಮಾಡೋಕೆ ಆಗಲ್ಲ. ಸೊ ಅಲ್ಲಿ ನಮ್ದು ಬರುತ್ತೆ ಥರ್ಡ್ ಆಪ್ಷನ್ ಅಂತ ಹೇಳೋದು. ಥರ್ಡ್ ಆಪ್ಷನ್ ನಿಮಗೆ ಸ್ವಲ್ಪ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಥರ್ಡ್ ಆಪ್ಷನ್ ಅಲ್ಲಿ ನಾವು CSET ಮಾತ್ರ ನಮಗೆ ಬೇಕಾದ್ರೆ ಆನ್ಲೈನ್ ಅಲ್ಲಿ ಮಾಡಬಹುದು. ನೀವು ಎಕ್ಸಿಕ್ಯೂಟಿವ್, ಅದು ಮೀನ್ಸ್ ಸೆಕೆಂಡ್ ಲೆವೆಲ್. ನಮ್ದು ಇಂಟರ್ ನೀವೇನ್ ಮಾಡ್ತೀರಾ, ನೀವು ರೆಗ್ಯುಲರ್ ಆಗಿ. ದಿಸ್ ರೆಗ್ಯುಲರ್ ಅಂತ ಹೇಳೋದು ನಿಮಗೆ ಆನ್ಲೈನ್ ಅಲ್ಲೂ ಮಾಡ್ಬೋದು. ಯಾವ ತರ, ಫುಲ್ ನೀವು ಎಲ್ಲಾ ಕ್ಲಾಸಸ್ ಇದ್ದು ವಿಡಿಯೋ ರೆಕಾರ್ಡಿಂಗ್ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಪ್ರೈಮರಿ ಇಂಪಾರ್ಟೆನ್ಸ್, ಇಟ್ ಮೀನ್ಸ್ ನಿಮ್ದು ಮಾರ್ನಿಂಗ್ ಟೈಮ್ ಫುಲ್ ನೀವು ಮನೆಯಲ್ಲಿ ಕುತ್ಕೊಂಡು ಅಥವಾ ನೀವು ಡೈರೆಕ್ಟ್ ಆಗಿ ಒಂದು ರೆಗ್ಯುಲರ್ CS ಕೋಚಿಂಗ್ಗೆ ಹೋಗಿಯೋ ನೀವು CS ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀರಾ. BCom ನೀವು ಎರಡು ರೀತಿಯಲ್ಲಿ ನಮಗೆ ಮಾಡ್ಬೋದು. ಅದು ನಿಮ್ದು ಸಿಟಿಯಲ್ಲಿ ಯಾವ ತರ ಇದೆ ಅದೇ ಅರೇಂಜ್ಮೆಂಟ್ ನೋಡ್ಕೊಂಡು ಮಾಡ್ಬೋದು. ಈಗ BCom 2 ತರ ಬರುತ್ತೆ. ನೀವು ಬೆಂಗಳೂರು ಆ ತರ ಎಲ್ಲ ಇರೋದಾದ್ರೆ ನಿಮಗೆ ಈವ್ನಿಂಗ್ ಕಾಲೇಜಸ್ ಇದೆ. ಇಲ್ಲಾಂದ್ರೆ ನಿಮಗೆ ಬೆಸ್ಟ್ ಆಪ್ಷನ್ ನಿಮಗೆ ಡಿಸ್ಟೆನ್ಸ್ ಮಾಡ್ಬೋದು.
ಡಿಸ್ಟೆನ್ಸ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಇಗ್ನೋ ಯೂನಿವರ್ಸಿಟಿ ಆ ತರದ ಯೂನಿವರ್ಸಿಟಿ ಇಲ್ಲ ಅಲ್ಲಿ ನಿಮಗೆ ಬಿಕಾಮ್ ಡಿಸ್ಟೆನ್ಸ್ ಆಗಿ ಆನ್ಲೈನ್ ಅಲ್ಲಿ ಬೈ ಮಾಡಿಕೊಂಡು ಸಣ್ಣ ಒಂದು ಫೀಸ್ ಕೊಟ್ಟು ನಿಮಗೆ ಅಲ್ಲಿ ಸಿಗುವ ಡಿಗ್ರಿನು ನೀವು 3 ವರ್ಷ ಹೋಗಿ ಕಲಿಯುವ ಡಿಗ್ರಿ ಸೇಮ್, ದೇರ್ ಇಸ್ ನೋ ಡಿಫರೆನ್ಸ್ ಇನ್ ದಟ್. ಸೊ ಇಲ್ಲಿ ಅಲ್ಟಿಮೇಟ್ ಆಪ್ಷನ್ ನಿಮ್ದು. ನಾನು ಹೇಳ್ತಾ ಇರೋದು ನಿಮಗೆ ಡಿಗ್ರಿ ಅಥವಾ CS ಡಿಗ್ರಿ ಮತ್ತೆ CS ಒಟ್ಟಿಗೆ ಮ್ಯಾನೇಜ್ ಮಾಡೋಕೆ ಆಗುತ್ತೆ ಸರ್, ಐ ಹ್ಯಾವ್ ದ ಕಾನ್ಫಿಡೆನ್ಸ್. ನನಗೆ ಎರಡು ಮ್ಯಾನೇಜ್ ಮಾಡೋಕೆ ಆಗೋದಂದ್ರೆ ಗೋ ವಿತ್ ಅ ಸೆಕೆಂಡ್ ಒನ್. ದಿಸ್ ಇಸ್ ಅ ಸೆಕೆಂಡ್ ಒನ್. ಓಕೆ, ಫಸ್ಟ್ ನಿಮಗೆ ಸೊ ಈ ಒಂದು ವಿಡಿಯೋ ನೋಡುವವರಿಗೆ ಫಸ್ಟ್ ಆಪ್ಷನ್ ಅಪ್ಲಿಕೇಬಲ್ ಆಗ, ಸೆಕೆಂಡ್ ಅಥವಾ ಥರ್ಡ್ ಅದರಲ್ಲಿ ನಿಮಗೆ ಯಾವ ತರ, ನಿಮಗೆ ಎಷ್ಟು ಬೇಗ ನಿಮಗೆ CS ಆಗಬೇಕು ಅಥವಾ ಎಷ್ಟು ಬೇಗ ನಿಮಗೆ ಒಳ್ಳೆ ಒಂದು ಕರಿಯರ್ ಸೆಟ್ ಮಾಡಬೇಕು ಆ ತರ ಇದ್ದವರಿಗೆ ಮಾತ್ರ ಏನು ಈ ಒಂದು ಥರ್ಡ್ ಪಾಯಿಂಟ್ ಅಪ್ಲಿಕೇಬಲ್ ಆಗುತ್ತೆ. ಫಸ್ಟ್ ಡಿಗ್ರಿ ಸೆಕೆಂಡ್ CS ಇರುವವರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಓಕೆ, ನೀವೇನ್ ಮಾಡ್ತೀರಾ, ಬಿಕಾಮ್ ನೀವು ಈವ್ನಿಂಗ್ ಕಾಲೇಜಲ್ಲಿ ಹೋದ್ರೆ ನಿಮಗೆ ಓಕೆ, ನಿಮಗೆ ಆ ತರದ ಒಂದು ಸರ್ವಿಸ್ ಅವರು ಪ್ರೊವೈಡ್ ಮಾಡ್ತಾ ಇದ್ರೆ ಇಟ್ ಇಸ್ ಗ್ರೇಟ್. ಇಲ್ಲಾಂದ್ರೆ ನೀವು ಏನ್ ಮಾಡ್ಬೋದು ಡಿಸ್ಟೆನ್ಸ್. ಆದ್ರೆ ಡಿಸ್ಟೆನ್ಸ್ ಅಲ್ಲಿ ಕಲ್ತ್ರೆ ಏನಾದ್ರು ವ್ಯಾಲ್ಯೂ ಸಿಗುತ್ತಾ? ಖಂಡಿತ. ನೀವು ಈಗ ಫಾರ್ ಎಕ್ಸಾಂಪಲ್ ನಿಮ್ದು CS ಪಾಸ್ ಆಗಿಲ್ಲ, ನೀವು ಡಿಸ್ಟೆನ್ಸ್ ಮಾತ್ರ ಕಲಿತಿದ್ದೀರಾ, 3 ವರ್ಷದ ನಂತರ ಇಂಟರ್ವ್ಯೂಗೆ ಹೋಗುವಾಗ ದೇ ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಯು ನೀವು ಇಗ್ನೋದಲ್ಲಿ ಡಿಗ್ರಿ ಮಾಡಿದ್ರಾ? ನೋ, ಇಟ್ ಈಸ್ ಅಲ್ಟಿಮೇಟ್ಲಿ ಅ ಡಿಗ್ರಿ. You are getting the basics of accounting and the cost and management and economics and some subjects, right? So ಈಗ ನೀವು ಫಾರ್ ಎಕ್ಸಾಂಪಲ್ ಇದರಲ್ಲಿ ಮಾಡೋ ಬೆನಿಫಿಟ್ ನಾನು ಹೇಳ್ತೀನಿ. ಇಲ್ಲಿ ನಾವು ಬಿಕಾಮ್ ನೀವು ಸೆಕೆಂಡ್ ಆಪ್ಷನ್ ಅಲ್ಲಿ ನೀವು ನೀವು ಫಸ್ಟ್ ಇಯರ್ ನೋಡುವ, ಫಸ್ಟ್ ಇಯರ್ ನೀವು ಬಿಕಾಮ್ ಕಂಪ್ಲೀಟ್ ಮಾಡ್ತೀರಾ ಪ್ಲಸ್ ನೀವು ಇದರ ಫಸ್ಟ್ ಲೆವೆಲ್ ಆದ CSET ಕಂಪ್ಲೀಟ್ ಮಾಡ್ತೀರಾ. ಓಕೆ, ಇಲ್ಲಿ ಕೂಡ ಸೇಮ್, ನೀವು ಫಸ್ಟ್ ಇಯರ್ ಆಗುವಾಗ ನೀವು CSET ಕಂಪ್ಲೀಟ್ ಮಾಡ್ತೀರಿ. ಯಾಕಂತ ಹೇಳಿದ್ರೆ CSET ಸ್ವಲ್ಪ ಈಸಿ ಎಕ್ಸಾಮಿನೇಷನ್. CSET ಅನ್ನೋದು ಕಂಪನಿ ಸೆಕ್ರೆಟರಿನ ಫಸ್ಟ್ ಲೆವೆಲ್ ಎಕ್ಸಾಮಿನೇಷನ್. ಸೊ ಈ CSET ಬಗ್ಗೆ ಇಟ್ ಮೀನ್ಸ್ ಕಂಪನಿ ಸೆಕ್ರೆಟರಿ ಕೋರ್ಸ್ ಬಗ್ಗೆ ಫಸ್ಟ್ ಒಂದು ತಿಳ್ಕೊಂಡು ಈ ಒಂದು ವಿಡಿಯೋ ನೋಡಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ವಿಡಿಯೋ ನಮ್ದು ಪ್ಲೇ ಲಿಸ್ಟ್ ಅಲ್ಲಿ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ಓಕೆ, ಕ್ಲಿಯರ್. ನೆಕ್ಸ್ಟ್ ಸೆಕೆಂಡ್ ಇಯರ್ ನಮ್ದು ಡಿಗ್ರಿ ಆಗುವಾಗ, ಸೆಕೆಂಡ್ ಇಯರ್ ಡಿಗ್ರಿ ಒಂದೊಂದು ವರ್ಷ ಆಗುವಾಗ ನಮಗೆ ಸಬ್ಜೆಕ್ಟ್ ಜಾಸ್ತಿ ಡಿಫಿಕಲ್ಟ್ ಆಗಿ ಬರುತ್ತೆ. ಇಲ್ಲಿ ನಾವು ಸೆಕೆಂಡ್ ಇಯರ್ ನಾವು ಡಿಗ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ನಾವು ಇದರ ಎಕ್ಸಿಕ್ಯೂಟಿವ್ ಲೆವೆಲ್ ಒಳ್ಳೆ ತರ ಕಲ್ತ್ರೆ ಎಕ್ಸಿಕ್ಯೂಟಿವ್ನ ಬೋತ್ ಗ್ರೂಪ್ಸ್ ನಮ್ದು ಕಂಪ್ಲೀಟ್ ಆಗುತ್ತೆ. ಇಲ್ಲಿ ನೀವು ಡಿಗ್ರಿ ಜೊತೆ ಎಕ್ಸಿಕ್ಯೂಟಿವ್ ಸಪರೇಟ್ ಆಗಿ ಮಾಡಿದ್ರೆ ಎಕ್ಸಿಕ್ಯೂಟಿವ್ ಪಾಸ್ ಆಗಲ್ಲ, ಸ್ಟಿಲ್ ಯು ವಿಲ್ ರೈಟಿಂಗ್. ಇಲ್ಲಿ ಏನಾಗಿದೆ, ಎಕ್ಸಿಕ್ಯೂಟಿವ್ ಬೋತ್ ಗ್ರೂಪ್ ಆರ್ ಸಿಂಗಲ್ ಗ್ರೂಪ್ ನಿಮ್ಗೆ ಅಟ್ ಲೀಸ್ಟ್ ಕಂಪ್ಲೀಟ್ ಆಗಿರುತ್ತೆ. ಓಕೆ, ಇನ್ನು ಥರ್ಡ್ ಇಯರ್ಗೆ ಬರುವಾಗ ನಿಮಗೆ ಓಕೆ ಎಕ್ಸಿಕ್ಯೂಟಿವ್ ಕಂಪ್ಲೀಟ್ ಆಗ್ಲಿಕ್ಕೆಲ್ಲ ಚಾನ್ಸಸ್ ಬಾರಿ ಕಮ್ಮಿ. ಎಕ್ಸಿಕ್ಯೂಟಿವ್ ನಿಮ್ದು ಸಿಂಗಲ್ ಗ್ರೂಪ್ ಕಂಪ್ಲೀಟ್ ಆಗಿರುತ್ತೆ, ಅದು ಚಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಇಲ್ಲಿ ನಿಮ್ದು ಏನಾಯ್ತು, ಎಕ್ಸಿಕ್ಯೂಟಿವ್ ನಿಮ್ದು ಕಂಪ್ಲೀಟ್ ಆಯ್ತು. ಯಾಕಂತ ಹೇಳಿದ್ರೆ ಇಲ್ಲಿ CSET ಇದೆಯಲ್ಲ, ನಿಮ್ಗೆ 1 ವರ್ಷ ಬೇಡ, ನೀವು ಒಂದು 6 ತಿಂಗಳಲ್ಲೇ ಮುಗಿಸಿ CS ಎಕ್ಸಿಕ್ಯೂಟಿವ್ಗೆ 1.5 ವರ್ಷ ತಗೊಂಡ್ರು ನಿಮ್ದು CS ಎಕ್ಸಿಕ್ಯೂಟಿವ್ ಮುಗಿಯುತ್ತೆ. ಈ ಒಂದು ಲಾಸ್ಟ್ ಟೈಮ್ ನಾವು CA ಬಗ್ಗೆ ಮಾಡಿದ ಒಂದು ವಿಡಿಯೋದಲ್ಲಿ ಇಂಟರ್ ಮಾಡಿ ಆದ್ಮೇಲೆ ನಮಗೆ ಫೈನಲ್ ಡೈರೆಕ್ಟ್ ಬರಲಿಕ್ಕೆ ಆಗಲ್ಲ, ನಾವು ಪ್ರಾಕ್ಟೀಸ್ ಮಾಡಿ ಇಟ್ ಮೀನ್ಸ್ ಆರ್ಟಿಕಲ್ಶಿಪ್ ಮಾಡಿ ಮತ್ತೆ ಮಾತ್ರ ಬರೆಯೋಕ್ಕಾಗೋದು. ಆದರೆ CSಗೆ ಆ ಥರ ಏನೂ ಇಲ್ಲ, ಡೈರೆಕ್ಟ್ ಆಗಿ ನೀವು ಥರ್ಡ್ ಇಯರ್ಗೆ ಇಲ್ಲಿ ಬರುವಾಗ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಬರೀಬೋದು. ಅಲ್ಲೂ ಸೇಮ್ 2 ಗ್ರೂಪ್ ಇದೆ. ಒಂದು ವೇಳೆ ನೀವು ಒಳ್ಳೆದಾಗಿ ಕಲ್ತ್ಕೊಂಡು ನಿಮಗೆ ಬೋತ್ ಗ್ರೂಪ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಕೊಳ್ಳಿ, ಓಕೆ ಲೀವ್ ಇಟ್ ಸಿಂಗಲ್ ಗ್ರೂಪ್. ಓಕೆ, ಈಗ 3 ಜನ ಹೊರಗಡೆ ಬರ್ತೀರಾ, ಕರೆಕ್ಟಾ? 3 ಜನ ಹೊರಗಡೆ ಬರುವಾಗ ನಿಮ್ಮ ಕೈಯಲ್ಲಿ ಏನಿದೆ, ನಾವಿಲ್ಲಿ ಏನು ಮಾಡಿದ್ವಿ, ನಮ್ಮ ಕೈಲೂ ಏನಿದೆ, ನಮ್ಮ ಕೈಲಿ ನಾವು CSET ಅಲ್ಲಿ ನಾವು ನಾರ್ಮಲ್ ನಾವು ಬಿಕಾಮ್ ಪರ್ಚೇಸ್ ಮಾಡಲ್ಲ, ನಾವು ಈ ಲೆವೆಲಲ್ಲಿ ಸೆಕೆಂಡ್ ಇಯರ್ ನಾವೇನು ಮಾಡ್ತೀವಿ, ನಾವು ಫಸ್ಟ್ ಲೆವೆಲೇ ಬರುವಾಗ ನಾವು ಬಿಕಾಮ್ ಪರ್ಚೇಸ್ ನಾವು ಪರ್ಸ್ಯೂ ಮಾಡೋಕೆ ಹೇಳಲ್ಲ. ಯಾಕಂತ ಹೇಳಿದ್ರೆ CS ಬಗ್ಗೆ ಒಂದು ಐಡಿಯಾಸ್ ಬೇಕು, ಫುಲ್ ಡೆಡಿಕೇಟ್ ಮಾಡ್ತೀವಿ. ಈಗ ನಿಮ್ಮದು ಡಿಗ್ರಿ ಬಿಕಾಮ್ ಫುಲ್ ಕಂಪ್ಲೀಟ್ ಆಗಿರ್ತೀರಾ ಪ್ಲಸ್ ನಿಮ್ಮದು ಎಕ್ಸಿಕ್ಯೂಟಿವ್ ಇದು ಸಿಂಗಲ್ ಗ್ರೂಪ್. ಇಲ್ಲಿ ಬರುವಾಗ ನಮ್ಮದು ಸೆಕೆಂಡ್ ಇಯರ್ ಬಿಕಾಮ್ ಅಲ್ಲಿ ನಾವು ಇರ್ತೀವಿ ಪ್ಲಸ್ ಎಕ್ಸಿಕ್ಯೂಟಿವ್ ನಮ್ದು ಆಯಿತು, ನಾವು CS ಫೈನಲ್ ಮುಗಿಯುತ್ತೆ ಅಥವಾ CNS ಫೈನಲ್ ನಾವು ಮಾಡ್ತಾ ಇದ್ದೀವಿ. ಸೊ ನಾವು ಲುಕ್ ಎಟ್ ದ ಡಿಫರೆನ್ಸ್. ಈ 2 ಪೊಸಿಷನ್ ಅಲ್ಲಿ ನೀವು ಜಾಬಿಗೆ ಅಪ್ಲೈ ಮಾಡಿ ನೋಡಿ. ಓಕೆ, ನೀವು ಜಾಬಿಗೆ ಹುಡುಕ್ಬೇಕು ಫಸ್ಟ್ ಲೆವೆಲ್, ದಿಸ್ ಒನ್ ಸೆಕೆಂಡ್ ಕ್ಯಾಟಗರಿ. ಆದರೆ ಇಲ್ಲಿ ಏನು, ನೀವು ಹೋದ ತಕ್ಷಣ ನಮಗೆ ಜಾಬ್ ಸಿಗುತ್ತೆ. ಈಗ ನಿಮ್ದು ಫೈನಲ್ ಆದ್ರೆ ನಿಮಗೆ ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಆರ್ಟಿಕಲ್ಶಿಪ್ ಸ್ಟಾರ್ಟ್ ಮಾಡ್ಬೋದು. ಆದರೆ ನಿಮಗೆ ಆರ್ಟಿಕಲ್ಶಿಪ್ ಟ್ರೈನಿಂಗ್ ನಿಮಗೆ ಸ್ಟಾರ್ಟ್ ಮಾಡ್ಬೋದು, ಆದರೆ ಸೆಕೆಂಡ್ ಲೆವೆಲ್ಗೆ ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕೆ ಆಗಲ್ಲ. ಸೊ ದಿಸ್ ಈಸ್ ದ ಕಂಪ್ಯಾರಿಸನ್ ವಾಟ್ ವಿ ಡಿಡ್.
ಸೊ ನಿಮಗೆ ಇದರಲ್ಲಿ ತುಂಬಾ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇರ್ಬೋದು. ಸೊ ಯಾವ ತರ ನಾವು ಡಿಗ್ರಿ ಆದ್ಮೇಲೆ ಮಾಡಿದ್ರೆ ಯಾವ ತರ ಸರ್, ನಾನು ಇದೆಲ್ಲ ಮಾಡ್ತೀನಿ ಸರ್. ಓಕೆ, ಡಿಗ್ರಿ ಡೈರೆಕ್ಟ್ ಎಂಟ್ರಿ ಮಾಡಿದ್ರೆ ನಿಮಗೆ ಫಸ್ಟ್ ಲೆವೆಲ್ ಇದೆಯಲ್ಲ ಅದು ಬೇಡ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ, ಈಗ ನೀವು BCom, ಓಕೆ, BCom ಎಲ್ಲ ಮುಗಿಸ್ತೀರಾ. ನೀವು ಏನು ಫಸ್ಟ್ ಲೆವೆಲ್ ಅವರು ಹೊರಗಡೆ ಬರ್ತಾರೆ, ಅವ್ರ ಹತ್ರ ಏನಿದೆ, BCom ಇದೆ, ಪ್ಲಸ್ ಅವ್ರ ಹತ್ರ ಏನೂ ಇಲ್ಲ, ಎಕ್ಸಿಕ್ಯೂಟಿವ್ ರಿಜಿಸ್ಟ್ರೇಷನ್ ಮಾತ್ರ ಮಾಡಿರ್ತಾರೆ. ಸೊ ಅದಕ್ಕಿಂತ ಫಾರ್ ಬೆಟರ್ ಸೆಕೆಂಡ್ ಚಾಯ್ಸ್ ತೆಗೆದವರು. ಅಟ್ಲೀಸ್ಟ್ ಅವರಿಗೊಂದು ಐಡಿಯಾ ಕೂಡ ಇದೆ. ಈ ಫಸ್ಟ್ ಲೆವೆಲ್ ತಪ್ಪಿಸಲಿಕ್ಕೆ ಮಾತ್ರ ನೀವು BCom ಫುಲ್ ಆಗಿ ಮಾಡಿ ಬರಿಬೇಕಂತ ಇಲ್ಲ. ಈಗ ನೀವು BCom ಫಸ್ಟ್ ಇಯರ್ ಆದ್ರೂ ಗೋ ಅಹೆಡ್ ವಿತ್ CS, BCom ಸೆಕೆಂಡ್ ಇಯರ್ ಆದ್ರೂ ಗೋ ಅಹೆಡ್ ವಿತ್ CS. ಡಿಗ್ರಿ ಲಾಸ್ಟ್ ಇಯರ್ ಆದ್ರೆ ಮಾತ್ರ ನಿಮಗೆ ಒಂದು ವೆಯ್ಟ್ ಮಾಡಿ ಡೈರೆಕ್ಟ್ ಲೆವೆಲ್ಗೆ ಬರೀಬಹುದು. ನಿಮಗೆ ಒಂದು 6 ತಿಂಗಳಿದ್ರೆ 6 ತಿಂಗಳು ನೀವು ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟಿವ್ ಸಬ್ಜೆಕ್ಟ್ ರಿಜಿಸ್ಟ್ರೇಷನ್ ಮಾಡಬಹುದು, ಪ್ರೊವಿಷನಲ್ ರಿಜಿಸ್ಟ್ರೇಷನ್ ಮಾಡಬಹುದು, ನಿಮಗೆ ಕಲಿಬಹುದು. ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಸೊ ಇಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದ್ದೀವಿ. ಇನ್ನೂ ನಿಮಗೆ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಬಂದ್ರೆ ನಿಮಗೆ ಏನ್ ಬೇಕಾದ್ರೂ ಕೇಳಿ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಕಮೆಂಟ್ ಮಾಡಬಹುದು. ಓಕೆ, ಸೊ ನಿಮಗೆ ಏನಾದರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾವು ರಿಪ್ಲೈ ಮಾಡ್ತಿದ್ವಿ, ಇನ್ಸ್ಟೆಂಟ್ ರಿಪ್ಲೈ ನಾವು ಮಾಡ್ತಿದ್ದೀವಿ. ಅದೇ ರೀತಿಯಲ್ಲಿ ನಿಮಗೆ ಯಾವ್ದಾದ್ರು ಸ್ಪೆಷಲ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕಿದ್ರೆ ಅದರ ಬಗ್ಗೆ ನಾವು ವಿಡಿಯೋ ಮಾಡ್ತಿದ್ದೀವಿ. ಅದು ನೀವು ಕಮೆಂಟ್ ಬಾಕ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ BCom ಪ್ಲಸ್ ಕಂಪನಿ ಸೆಕ್ರೆಟರಿ ಮಾಡಬೇಕು ಅಂತ ಇದ್ರೆ ಅವರಿಗೂ ವಿಡಿಯೋ ಕಳಿಸ್ಕೊಡಿ. ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಬರೋದಾದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದ್ರೆ ಫುಲ್ ಕನ್ನಡದಲ್ಲಿ ನಾವು ಡೀಟೇಲ್ಸ್ ಕೊಡ್ತಿದ್ದೀವಿ. ಮುಂದಕ್ಕೆ ನಾವು ತುಂಬಾ ಕಂಪನಿ ಸೆಕ್ರೆಟರಿ ಕ್ಲಾಸಸ್ ಡೀಟೇಲ್ಸ್ ಎಲ್ಲ ನಾವು ಈಗಲೂ ಕೊಡ್ತಿದ್ದೀವಿ ನಾವು. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡುವವರೆಗೂ ಒಳ್ಳೆದಾಗಿ ಕಲೀರಿ. ಏನು ನಿಮಗೆ ಡೌಟ್ ಇದ್ರೂ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಬಹುದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮಗೆ ಮೆಸೇಜ್ ಮಾಡಬಹುದು. ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.